Good morning, students. Last class we are discussing origin of accounting. Now ಒಂದ್ಸರಿ ಹೇಳ್ತೀನಿ ನೋಡಿ ನಿಮಗೆ origin of accounting. Here first in the period of ಯಾವಾಗ ನಾವು ಇದನ್ನ ಫೈಂಡ್ ಔಟ್ ಮಾಡಿದ್ವಿ ಅಂದ್ರೆ in the 18th century in the period of Chandragupta Maurya. In the period of Chandragupta Maurya in the period of Chandragupta Maurya he was a finance minister of ಚಂದ್ರಗುಪ್ತ ಮೌರ್ಯ ಕೌಟಿಲ್ಯ ರಿಟರ್ನ್ ಅರ್ಥಶಾಸ್ತ್ರ ಅನ್ನೋ ಒಂದು ಬುಕ್ ಅಲ್ಲಿ ಅವನು ಏನ್ ಮಾಡ್ದ ಅಕೌಂಟೆನ್ಸಿನ ಅವನು ಏನ್ ಮಾಡಿದಾನೆ ಅಂತಂದ್ರೆ ಫಸ್ಟ್ ಆ ಒಂದು ಅಕೌಂಟೆನ್ಸಿನ ತಗೊಂಡ್ಬಂದಿದ್ದ. ಅದೇ ರೀತಿಯಾಗಿ ಇಲ್ಲಿ ಏನಾಯ್ತು ಅಂತಂದ್ರೆ ಇನ್ ದ ಇಯರ್ 1494 ಅಲ್ಲಿ ಯಾರು ಲುಕಾ ಪ್ಯಾಸಿಯೋಲಿ ಅನ್ನೋನ್ ಏನ್ ಮಾಡ್ದ ಅಂತಂದ್ರೆ ಅದನ್ನ ಡೆವಲಪ್ ಮಾಡ್ದ ಇನ್ ದ ಪ್ಲೇಸ್ ಆಫ್ ಇಟಲಿಯಲ್ಲಿ ಅವನೇನ್ ಮಾಡ್ದ ಅದನ್ನ ಡೆವಲಪ್ ಮಾಡ್ದ. ಓಕೆ, ಇನ್ ದ ಪ್ಲೇಸ್ ಆಫ್ ಇಟಲಿ ಇನ್ ದ ಇಯರ್ 1494 ಅಲ್ಲಿ ಅವನೇನ್ ಮಾಡ್ದ ಲುಕಾ ಪ್ಯಾಸಿಯೋಲಿ ಅನ್ನೋನೇನ್ ಮಾಡ್ದ ಅಕೌಂಟೆನ್ಸಿಯಲ್ಲಿ ಡಬಲ್ ಎಂಟ್ರಿ ಆಫ್ ಬುಕ್ ಕೀಪಿಂಗ್ ನ ನಾವು ನೋಡಿದ್ವಿ. ಲೈಕ್ ಟರ್ಮ್ಸ್, ಡೆಬಿಟ್ ಅಂಡ್ ಕ್ರೆಡಿಟ್ ನ ನಾವು ನೋಡಿದ್ವಿ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವಾಟ್ ಇಸ್ ದ ಮೀನ್ ಆಫ್ ಅಕೌಂಟೆನ್ಸಿ ಆರ್ ಅಕೌಂಟಿಂಗ್. ಏನು ಅಕೌಂಟೆನ್ಸಿ ಅಂದ್ರೆ ಏನು ಅಥವಾ ಅಕೌಂಟಿಂಗ್ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ತೀವಿ. ಇಯರ್ ಫಸ್ಟ್ ನೋಡಿ ಬುಕ್ ಕೀಪಿಂಗ್. ಏನು ಬುಕ್ ಕೀಪಿಂಗ್ ಅಂತಂದ್ರೆ ಏನು? ಇವಾಗ ಇಲ್ಲಿ ಬರೆದಿರುವಂತ ಎಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ನ ಏನ್ ಮಾಡ್ತೀವಿ ಅಂದ್ರೆ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್, ಅಥವಾ ನೀವು ಪರ್ಚೇಸ್ ಮಾಡ್ಲಿ, ಸೇಲ್ಸ್ ಮಾಡ್ಲಿ, ಬೇರೆಯವರಿಗೆ ಅಮೌಂಟ್ ನ ಪೇ ಮಾಡ್ಲಿ, ಅವರಿಂದ ನಾವು ರಿಸೀವ್ ನ ಮಾಡ್ಕೊಂಡ್ವಿ. ಓಕೆ, ಅದನ್ನ ಏನ್ ಮಾಡ್ತೀವಿ ಒಂದು ಬುಕ್ ಅಲ್ಲಿ ನಾವು ಎಂಟ್ರಿ ಮಾಡೋದಕ್ಕೆ. ಓಕೆ, ಇಯರ್ ಇನ್ ವಿ ಆರ್ ರಿಟರ್ನ್ ಇನ್ ಒನ್ ಬುಕ್, ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಬುಕ್ ಕೀಪಿಂಗ್. ಅಂದ್ರೆ ನಾವು ನೋಟ್ಸ್ ನ ಯಾವ ರೀತಿ ಇವಾಗ ಸಬ್ಜೆಕ್ಟ್ ವೈಸ್ ನೋಟ್ಸ್ ನಾವು ಮಾಡ್ತೀವಿ. ಏನು ಸಬ್ಜೆಕ್ಟ್ ವೈಸ್ ನೋಟ್ಸ್ ಅಂತಂದ್ರೆ ಲ್ಯಾಂಗ್ವೇಜ್, ಕನ್ನಡ ಒಂದು ನೋಟ್ಸು, ಇಂಗ್ಲಿಷ್ ಒಂದು ನೋಟ್ಸು. ಅದೇ ರೀತಿಯಾಗಿ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಆದ್ರೆ ಅಕೌಂಟೆನ್ಸಿ ಒಂದು, ಬಿಸ್ನೆಸ್ ಸ್ಟಡೀಸ್ ಒಂದು, ಕಂಪ್ಯೂಟರ್ ಸೈನ್ಸ್ ಒಂದು ಅಥವಾ ಎಕನಾಮಿಕ್ಸ್ ಒಂದು ನಾವು ಯಾವ ರೀತಿ ನೋಟ್ಸ್ ನ ಇಟ್ಟಿರ್ತೀವೋ ಅದೇ ರೀತಿಯಾಗಿ ಅದನ್ನ ಬುಕ್ ಕೀಪಿಂಗ್ ಅಂದ್ರೆ ಅದನ್ನ ನಾವು ನೋಟ್ಸ್ ಅಂತ ಹೇಳಿ ಕರಿತೀವಿ. ಇಂದ ಸ್ಟೂಡೆಂಟ್ಸ್ ನಾವಾಗಿರೋದ್ರಿಂದ ಅದನ್ನ ನೋಟ್ಸ್ ಅಂತ ಹೇಳಿ ಕರಿತೀವಿ. ಇಯರ್ ಇನ್ ದ ಅಕೌಂಟೆನ್ಸಿ ಬುಕ್ ಕೀಪಿಂಗ್ ಈಸ್ ಆನ್ ಆರ್ಟ್ ಆಫ್ ರೆಕಾರ್ಡಿಂಗ್ ಅಂತಂದ್ರೆ ಇದು ಒಂದು ಕಲೆ. ಆರ್ಟ್ ಆಫ್ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಅಂದ್ರೆ ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಓಕೆ, ಇದನ್ನ ಹೇಳಿರುವಂತದ್ದು ಅಕಾರ್ಡಿಂಗ್ ಟು ರೋಸನ್ ಕಾಂಪ್ ಅಂತ ಹೇಳಿ ಒಬ್ಬ ಆಥರ್ ಹೇಳಿದಾನೆ. ಏನಂತ ಹೇಳಿದಾನೆ ಅಂತಂದ್ರೆ ಬುಕ್ ಕೀಪಿಂಗ್ ಇಟ್ ಈಸ್ ಆನ್ ಆರ್ಟ್ ಆಫ್ ರೆಕಾರ್ಡಿಂಗ್ the business transactions in a systematic manner. ಓಕೆ, ಇಲ್ಲಿ ಏನ್ ಹೇಳಿದಾನೆ ಅಂತಂದ್ರೆ ಅವನು ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಂತಂದ್ರೆ ಇಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ನಿಮ್ಗೆ ಐದರ್ ಇಟ್ ಶುಡ್ ಬಿ ಪರ್ಚೇಸಸ್ ಆಗ್ಬೋದು, ಸೇಲ್ಸ್ ಆಗ್ಬೋದು, ನೀವು ಬೇರೆಯವರಿಗೆ ಪೇಮೆಂಟ್ ಮಾಡಿರುವಂತದ್ದು ಆಗ್ಬೋದು, ರಿಸೀವ್ ನ ಮಾಡ್ಕೊಂಡಿರೋದು. ಅಕಾರ್ಡಿಂಗ್ ಟು ಇವಾಗ ಎಕ್ಸಾಂಪಲ್ ಡೇ 1 ಗೆ ಏನ್ ಮಾಡಿದೀವಿ ಅದನ್ನ ಸಿಸ್ಟಮ್ಯಾಟಿಕ್, ಡೇ 2 ಗೆ ಏನ್ ಮಾಡಿದೀವಿ 3 ಅಂದ್ರೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಲೈಕ್ ಶುಡ್ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ಬೋದು, ಅಥವಾ ಇಮಿಡಿಯೇಟ್ ಆಗಿ ಕ್ಯಾಶ್ ನ ಕೊಟ್ಟಿರುವಂತದ್ದಾಗ್ಬೋದು, ತಗೊಂಡಿರುವಂತದ್ದಾಗ್ಬೋದು, ಅಥವಾ ಕ್ರೆಡಿಟ್ ಸಾಲ್ವ್ ಕೊಟ್ಟಿರುವಂತದ್ದಾಗ್ಬೋದು, ಸಾಲ್ವ್ ಆಗಿ ನಾವು ತಗೊಂಡಿರುವಂತದ್ದಾಗ್ಬೋದು. ಅದನ್ನ ಡೇ ಬೈ ಡೇ ಅಕಾರ್ಡಿಂಗ್ ಟು ವಿ ಶುಡ್ ಬಿ ಎಂಟರ್ಡ್ ಇನ್ ಟು ದಿ ಸಿಸ್ಟಮ್ಯಾಟಿಕ್ ಮ್ಯಾನರ್, ವಿ ಶುಡ್ ಬಿ ಕಾಲ್ಡ್ ಆಸ್ ಎ ಬುಕ್ ಕೀಪಿಂಗ್. Okay, next what does that mean by accountancy? Accountancy ಅಂದ್ರೆ ಏನು ಅಂತಂದ್ರೆ here in the accountancy is the theory and practices of accounting. Here in the accountancy including both the things like theory part ನಮಗೆ ಇರುತ್ತೆ, ಅದೇ ರೀತಿಯಾಗಿ ಪ್ರಾಕ್ಟಿಕಲ್ ಪಾರ್ಟ್ ಇರುತ್ತೆ. ಅಂದ್ರೆ ಏನು, ಇವಾಗ ಎಕ್ಸಾಂಪಲ್ ನಾನೊಂದು ಟ್ರಾನ್ಸಾಕ್ಷನ್ಸ್ ನ ಬರೀತೀನಿ. Here purchased goods rupees 1000. Okay, purchased goods rupees 1000 ಅಂತೇಳಿ ನಾವು ಗೂಡ್ಸ್ ನ ಪರ್ಚೇಸ್ ನ ಮಾಡಿದೀವಿ. ಎಷ್ಟು ರೂಪೀಸ್ ಪರ್ಚೇಸ್ ಮಾಡಿದೀವಿ ಅಂದ್ರೆ 1000 ರೂಪೀಸ್. ಅಂದ್ರೆ ಗೂಡ್ಸ್ ನಾವಿಲ್ಲಿ ಪರ್ಚೇಸ್ ಮಾಡಿದ್ವಿ, ಎಷ್ಟು ರೂಪೀಸ್ ಮಾಡಿದ್ವಿ ನಾವಿಲ್ಲಿ 1000 ಗೆ ಮಾಡಿದೀವಿ. ಇಯರ್ ಪರ್ಚೇಸ್ಡ್ ಗೂಡ್ಸ್
It is called as a theory. Amount rupees 1000. It should be a practices ಅಥವಾ amount ನಾವು practices theory and practices of accounting ಅದನ್ನ ಹೇಳ್ತಾರೆ. It should be a theory, it should be a practices. ಅಂದ್ರೆ ನಾವು ಲೆಕ್ಕಗಳನ್ನ ಮಾಡುವಂತದನ್ನ ನಾವೇನಂತ ಹೇಳಿ ಕರಿತೀವಿ, ಪ್ರಾಕ್ಟೀಸಸ್ ಅಂತ ಹೇಳಿ ಕರಿತೀವಿ. It should be including both things like theory and practices. It should be called as a accountancy. What does it mean by, next ನಾವು ನೋಡೋಣ, what does it mean by accounting? ಏನು ಅಕೌಂಟಿಂಗ್ ಅಂದ್ರೆ ಏನು ಅಂತಂದ್ರೆ, what does it mean by accounting? Here accounting is the, or it is the process, ಅಂದ್ರೆ ಇದು ಒಂದು ಪ್ರೋಸೆಸ್ ಆಗುತ್ತೆ, ಐಡೆಂಟಿಫೈಯಿಂಗ್. Accounting is the process of identifying, recording, summarizing, measuring and communicating the business transactions in terms of money. Okay, accounting is the process of identifying. ನೋಡಿ ಐಡೆಂಟಿಫೈಯಿಂಗ್ ಯಾವ ರೀತಿ ಆಯಿತು ಅಂತಂದ್ರೆ, ಇಲ್ಲಿ 1000 ನಾವು ಏನಕ್ಕೆ ಸ್ಪೆಂಡ್ ಮಾಡಿದೀವಿ, what is the purpose we spending for 1000? It is a purchased goods, ಅಂದ್ರೆ ಗೂಡ್ಸ್ ನ ಪರ್ಚೇಸ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ, 1000 ರೂಪೀಸ್ ನಾವು ಸ್ಪೆಂಡ್ ಮಾಡಿದ್ವಿ. It should be called as a identify. After that it should be recording. ರೆಕಾರ್ಡ್ ಮಾಡ್ತೀವಿ, ಏನು ಯಾವುದು, ಇವತ್ತು ಡೇಟ್ 11 ಸೆಪ್ಟೆಂಬರ್ 2020 ಅಲ್ಲಿ 2020 we are purchased goods rupees 1000. It should be recorded in the books of accounts. Recorded in the books of accounts. After that summarizing. ಅದನ್ನ ಯಾವ ಬುಕ್ ಅಲ್ಲಿ ನಾವು ಬರೀಬೇಕು, ಇಟ್ ಶುಡ್ ಬಿ ರಿಟನ್ ಇನ್ ದಿ ಪರ್ಚೇಸ್ ಆಗಿರೋದ್ರಿಂದ ಪರ್ಚೇಸ್ ಬುಕ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಬುಕ್ಸ್ ನೆಕ್ಸ್ಟ್ ನಿಮ್ಗೆ ಬರುತ್ತೆ. ಓಕೆ, ಇಲ್ಲಿ ಪರ್ಚೇಸ್ ಆಗೋದ್ರಿಂದ ವಿ ಶುಡ್ ಬಿ ರಿಟನ್ ಇನ್ ದಿ ಪರ್ಚೇಸ್ ಬುಕ್. ವಿ ಶುಡ್ ಬಿ ರಿಟನ್ ಇನ್ ದಿ ಪರ್ಚೇಸ್ ಬುಕ್. ಅಂಡ್ ಮೆಜರಿಂಗ್ ಅಂತಂದ್ರೆ ಇಷ್ಟು in the measures, almost all each and every business transaction measured in terms of money only. ಅಂದ್ರೆ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದ್ರೆ, ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ವಿ ಶುಡ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ ಓನ್ಲಿ. ಓಕೆ, ಅಂಡ್ ಕಮ್ಯುನಿಕೇಟಿಂಗ್ ಅಂತಂದ್ರೆ ವಿ ಶುಡ್ ಬಿ, ಅಂದ್ರೆ ನಮ್ಮ ಫೈನಲ್ ಅಥಾರಿಟಿ. ಇವಾಗ ಎಕ್ಸಾಂಪಲ್, ನಾನೊಬ್ಬ ಅಕೌಂಟೆಂಟ್, ಈ 1000 ರೂಪೀಸ್ ನಾನು ಏನಕ್ಕೆ ಮಾಡಿದೀನಿ, ಪರ್ಚೇಸಿಂಗ್ ಆಫ್ ಗೂಡ್ಸ್. ಇಲ್ಲಿ ಪರ್ಚೇಸಿಂಗ್ ಆಫ್ ಗೂಡ್ಸ್ ಮಾಡಿದಾಗ ಅದು ನಮ್ಮ ಫೈನಲ್ ಅಥಾರಿಟಿ ಕಮ್ಯುನಿಕೇಟ್ ಮಾಡಿ. ಎಕ್ಸಾಂಪಲ್, ನೀವು ಸ್ಟೂಡೆಂಟ್ಸ್ ಅಷ್ಟೇ, ಇವಾಗ ನಾವು ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಹೇಳ್ತೀವಿ, ಅಂದ್ರೆ ನಿಮ್ಮ ಫೈನಲ್ ಅಥಾರಿಟಿ. ಅಥವಾ ನಾವು ಲೆಕ್ಚರರ್ಸ್ ನಮಗೆ ಕ್ವಶನ್ ಮಾಡಿದಾಗ, ಪ್ರಿನ್ಸಿಪಾಲ್ ಸಾರ್ ಅಥವಾ ಮ್ಯಾನೇಜ್ಮೆಂಟ್ ಅಥಾರಿಟೀಸ್ ನಮಗೆ ಕ್ವಶನ್ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಆನ್ಸರ್ನ ಮಾಡ್ಬೇಕಾಗುತ್ತೆ. ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಕಮ್ಯುನಿಕೇಟಿಂಗ್ ಅಂತೇಳಿ ನಾವು ಕರಿತೀವಿ. ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಕಮ್ಯುನಿಕೇಟಿಂಗ್. ಅಂದ್ರೆ ಒಬ್ಬ ಅಕೌಂಟೆಂಟ್ 1000 ಏನು ಸ್ಪೆಂಡ್ ಮಾಡಿದೆ, ಯಾರು ಕಂಪನಿ ಬಾಸ್ ಕೇಳ್ಬೋದು, ಅವಾಗ ಅವನು ಹೇಳ್ತಾನೆ ಪರ್ಚೇಸ್ಡ್ ಆಫ್ ಗೂಡ್ಸ್. ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಕಮ್ಯುನಿಕೇಶನ್. ಕಮ್ಯುನಿಕೇಟಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಮನಿ. ಅಂದ್ರೆ ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ವಿ ಶುಡ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ ಓನ್ಲಿ. ಓಕೆ, ನೆಕ್ಸ್ಟ್ ಡೆಫಿನೇಷನ್ ನೋಡೋದಾದ್ರೆ, ಡೆಫಿನೇಷನ್ ಆಫ್ ಅಕೌಂಟಿಂಗ್. ಹಿಯರ್ ಅಕಾರ್ಡಿಂಗ್ ಟು ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್, ನಾನು ಇಲ್ಲಿ ಎ ಅಂತ ಮೆನ್ಷನ್ ಮಾಡ್ತೀನಿ, ಇದನ್ನ ಇಲ್ಲಿ ಬರ್ತೀನಿ ನೋಡಿ, ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್. ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಏನ್ ಹೇಳುತ್ತದೆ, ಇಟ್ ಶುಡ್ ಬಿ ಮೀನಿಂಗ್. ಫಸ್ಟ್ ನಾವು ಅಕೌಂಟಿಂಗ್ ಮೀನಿಂಗ್ ನೋಡಿದ್ವಿ, ಬಟ್ ಹಿಯರ್ ವಿ ಶುಡ್ ನೋ ಅಬೌಟ್ ದಿ ಡೆಫಿನೇಷನ್ ಆಫ್ ಅಕೌಂಟಿಂಗ್. ಇಲ್ಲಿ ಅಕಾರ್ಡಿಂಗ್ ಟು ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅಕೌಂಟಿಂಗ್ ಆಸ್ ದಿ ಸೇಮ್ ಪ್ರೋಸೆಸ್ ಆಫ್ ಐಡೆಂಟಿಫೈಂಗ್, ರೆಕಾರ್ಡಿಂಗ್, classifying nothing but ನಾನು ಆಲ್ರೆಡಿ ಹೇಳಿದಂಗೆ ನಿಮಗೆ ನಾವೇನ್ ಮಾಡ್ತೀವಿ, ಫಸ್ಟ್ ವಿ ಶುಡ್ ಬಿ ಐಡೆಂಟಿಫೈಂಗ್ ಅಮೌಂಟ್ ನಾವೇನ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು ಮಾಡ್ತೀವಿ. ಆಫ್ಟರ್ ದಟ್ ನೆಕ್ಸ್ಟ್ ಸ್ಟೆಪ್ ವಿ ಶುಡ್ ಬಿ ರೆಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್, classifying nothing but we should be transfer
the business transactions we should be transferred to journal or ledger accounts. ಅಂದ್ರೆ ಅದನ್ನ ಏನ್ ಮಾಡ್ತೀವಿ ನಾವು ಗ್ರೂಪ್ಸ್ ನ ಮಾಡ್ತೀವಿ. ಒಂದು ಗ್ರೂಪ್, ಇವಾಗ ಎಕ್ಸಾಂಪಲ್ ಪರ್ಚೇಸಸ್ ಮಾಡಿರೋದೆಲ್ಲ ಒಂದು ಪರ್ಚೇಸ್ ಬುಕ್ ಅಲ್ಲೇ ಬರೀತೀವಿ, ಸೇಲ್ ಮಾಡಿರೋದನ್ನೆಲ್ಲ ಸೇಲ್ಸ್ ಬುಕ್ ಅಲ್ಲಿ ಬರೀತೀವಿ. ಇವಾಗ ಯಾರಿಗೂ ಅಮೌಂಟ್ ನ ಪೇಮೆಂಟ್ ನ ಮಾಡಿ ಪೇಮೆಂಟ್ಸ್ ಬುಕ್ ಅಲ್ಲಿ ಬರೀತೀವಿ. ರಿಸಿಪ್ಟ್ಸ್ ಬುಕ್ ಅಂತೇಳಿ ನಾವು ಕರಿತೀವಿ. ಅದನ್ನ ನಾವು ರಿಸೀವ್ ಮಾಡ್ಕೊಂಡಿರುವಂತದನ್ನ ರಿಸಿಪ್ಟ್ಸ್ ಬುಕ್ ಅಲ್ಲಿ ಬರೀತೀವಿ. ಈ ರೀತಿಯಾಗಿ ಅದನ್ನ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಅಂಡ್ ಕಮ್ಯುನಿಕೇಟಿಂಗ್ ದಿ ಎಕನಾಮಿಕ್ ಇನ್ಫಾರ್ಮೇಶನ್ ಫಾರ್ ದಿ ಫೈನಾನ್ಷಿಯಲ್ ಟರ್ಮ್ಸ್. economic information for the financial terms. Okay, here communicating nothing but already ನಾನು ಹೇಳಿದ್ದೀನಿ, communicating nothing but we should be answer to the other person or financial reports. ಒಂದು ವರ್ಷಕ್ಕೆ ನಾವು ಫೈನಾನ್ಷಿಯಲ್ ರಿಪೋರ್ಟ್ಸ್ ನಾವು ನೋಡ್ತೀವಿ. ಐದರ್ ಕಂಪನಿ we should be getting the profit or loss. ಓಕೆ, ನಮ್ಮ ಕಂಪನಿಯಲ್ಲಿ ನಮಗೆ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ we should be prepare the financial report. It should be given the here communicating users ಅಂತ ಹೇಳಿ ಬರ್ತಾರೆ, ಆರ್ ಕಮ್ಯುನಿಕೇಟಿಂಗ್ ವಿತ್ ಅವರ್ ಕಂಪನಿಯಲ್ಲಿ ಅದನ್ನ ಏನ್ ಮಾಡ್ತಾರೆ, ಅಥವಾ ಒಂದು ಅಕೌಂಟಿಂಗ್ ಸ್ಟ್ರೀಮ್ ಅವರು ಅದನ್ನ ಡಿಸ್ಕಷನ್ ಮಾಡ್ತಾರೆ. ಕಮ್ಯುನಿಕೇಟಿಂಗ್ ದಿ ಎಕನಾಮಿಕ್ ಇನ್ಫಾರ್ಮೇಶನ್ ನಥಿಂಗ್ ಬಟ್ ಐದರ್ ಇಟ್ ಶುಡ್ ಬಿ ಗೆಟಿಂಗ್ ಎ ಪ್ರಾಫಿಟ್ ಆರ್ ಲಾಸ್ ಆಫ್ ದಿ ಕಂಪನಿ. ಓಕೆ, ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಎಕನಾಮಿಕ್ ಇನ್ಫಾರ್ಮೇಶನ್ ಆರ್ ಫೈನಾನ್ಷಿಯಲ್ ಟರ್ಮ್ಸ್. Economic information in financial term it should be called as a accounting. According to the ಯಾರು ಹೇಳಿರುವಂತದ್ದು ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅವರು ಹೇಳಿರೋ ಪ್ರಕಾರ ಅಕೌಂಟಿಂಗ್ ಆಸ್ ದಿ process of identifying, recording, classifying and communicating economic information in financial terms. Economic information in financial terms we should be called as a accounting. ನೋಡಿ ಇನ್ನ ಒಂದು ಸರಿ ಹೇಳ್ತೀನಿ ಡಿಫರೆನ್ಸಸ್ ನೋಡಿ. ಅಕೌಂಟೆನ್ಸಿ ಮೀನ್ಸ್ theory and practices of accounting we should be called as a accountants. Theory and practices of accounting is called as a accountancy. Here accounting means it is the process of identifying, recording, summarizing, measuring and communicating the business transaction in terms of money. We should be called as a accounting. Next ನಾವು ನೋಡೋಣ. ಇಲ್ಲಿ ಇದು ನಿಮಗೆ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಇದು ನಿಮಗೆ ನಮ್ಮ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಅಂತ ಕೇಳ್ತಾರೆ. ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಅಲ್ಲಿ ರೈಟ್ ದ ನೀಟ್ ಡಯಾಗ್ರಾಮ್ ಆಫ್ ಅಕೌಂಟಿಂಗ್ ಪ್ರೋಸೆಸ್ ಅಂತ ಕೇಳ್ತಾರೆ. Write the neat diagram of the accounting process. It is important for 5 marks. It is important for 5 marks. Okay, ಈ ಡಯಾಗ್ರಾಮ್ ನ ನೀವು ಬರೆದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. Okay, first the accounting process. Accounting process ಅಲ್ಲಿ first communicating the economic information. ನೋಡಿ ಡಯಾಗ್ರಾಮ್ ಅಲ್ಲಿ first the accounting process. After that accounting process ಅಲ್ಲಿ ನಾವು ಏನು ಮಾಡ್ತೀವಿ, ಆಲ್ರೆಡಿ ನಾನು ಹೇಳಿದಂಗೆ accounting process we should be identifying the transaction, recording, summarizing, classifying the all the transactions. ಅಂದ್ರೆ ಅದನ್ನ ಐಡೆಂಟಿಫೈ ಮಾಡ್ತೀವಿ, ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀವಿ ಬುಕ್ಸ್ ಅಲ್ಲಿ. ಅದೇ ರೀತಿಯಾಗಿ ಮೆಜರ್ಮೆಂಟ್ ಅಂಡ್ ಮೆಜರಿಂಗ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಮನಿಯಲ್ಲಿ ಅದನ್ನ ಮೆಜರ್ ಮಾಡಿ ಆಫ್ಟರ್ ದಟ್ ವಿ ಶುಡ್ ಬಿ ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದ್ರೆ ಇದೆಲ್ಲ ಆದ್ಮೇಲೆ ನಾವೇನ್ ಮಾಡ್ತೀವಿ, ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಅದನ್ನ ಅಕೌಂಟಿಂಗ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಕಮ್ಯುನಿಕೇಟಿಂಗ್ ದಿ ಎಕನಾಮಿಕ್ ಇನ್ಫಾರ್ಮೇಶನ್. ಎಕನಾಮಿಕ್ ಇನ್ಫಾರ್ಮೇಶನ್ ಇಟ್ ಶುಡ್ ಬಿ ಇನ್ಕ್ಲೂಡಿಂಗ್ the either it should be getting a profit or loss of the company. ಅಂದ್ರೆ ನಿಮಗೆ ಇಲ್ಲಿ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಆಫ್ಟರ್ ದಟ್ ಡಿಸಿಷನ್ ಮೇಕರ್ಸ್. ಇಲ್ಲಿ ಡಿಸಿಷನ್ ಮೇಕರ್ಸ್ ಹಿಯರ್ ಯು ಶುಡ್ ಬಿ ಕಾಲ್ಡ್ ಆಸ್ ಯೂಸರ್ಸ್ ಅಂತ ಹೇಳಿ ನಾವು ಕರಿತೀವಿ. ಡಿಸಿಷನ್ ಮೇಕರ್ಸ್ ಹಿಯರ್ ಇಂಟರ್ನಲ್ ಯೂಸರ್ ಅಂಡ್ ಎಕ್ಸ್ಟರ್ನಲ್. ಡಿಸಿಷನ್ ಮೇಕರ್ ಲೈಕ್ 2 types, internal and external. Internal nothing but who are work within the organization. ಅಂದ್ರೆ ಇಲ್ಲಿ ಒಂದು ಆರ್ಗನೈಸೇಷನ್ ಒಳಗಡೆ ಯಾರು ವರ್ಕ್ ಮಾಡ್ತಾ ಇರ್ತಾರೋ ಅವ್ರು ನಾವು ಇಂಟರ್ನಲ್ ಡಿಸಿಷನ್ ಮೇಕರ್ಸ್ ಅಂತ ಹೇಳಿ ನಾವು ಕರಿತೀವಿ. who are working within the organization.
external decision maker who are working outside of the organization. ಅಂದ್ರೆ ಇಲ್ಲಿ ಇಂಟರ್ನಲ್ ಯೂಸರ್ಸ್ ಅಂದ್ರೆ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೋ ಅವ್ರನ್ನ ನಾವೇನಂತೇಳಿ ಕರಿತೀವಿ ಅಂದ್ರೆ ಇಂಟರ್ನಲ್ ಯೂಸರ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸ್ಟರ್ನಲ್ ಯೂಸರ್ಸ್ ಅಂತಂದ್ರೆ ಹೂ ಆರ್ ವರ್ಕಿಂಗ್ ಇನ್ ಔಟ್ಸೈಡ್ ಆಫ್ ದಿ ಆರ್ಗನೈಸೇಷನ್. ಅಂದ್ರೆ ನಮ್ಮ ಬಿಸ್ನೆಸ್ ಫರ್ಮ್ ಬಿಟ್ಟು ಹೊರಗಡೆ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು ಅಥವಾ ನೋಡೋರನ್ನ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಆಫ್ಟರ್ ದಟ್ ಎಕನಾಮಿಕ್ ಈವೆಂಟ್ಸ್. ಎಕನಾಮಿಕ್ ಈವೆಂಟ್ಸ್, here it should be getting a profit or loss of the company. Profit or loss of the company. Economic events ಅಂದ್ರೆ economic events ಅಲ್ಲಿ ನಮ್ಗೆ ಏನ್ ಬರುತ್ತೆ, ಐದರ್ ನಮ್ಮ ಕಂಪನಿ ಪ್ರಾಫಿಟ್ ಆಗ್ತಾ ಇದೆಯೋ ಅಥವಾ ಲಾಸ್ ಆಗ್ತಾ ಇದೆಯೋ ಅನ್ನೋದು ನಾವು ಈಸಿಯಾಗಿ ತಿಳ್ಬೋದು. ಇಟ್ಸ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ನೀವು ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೂ ಪರವಾಗಿಲ್ಲ, ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿ. Thank you. Have a nice day, students.